ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಪೇಪರ್ ಸೆಕೆಂಡು 100 ಕ್ವಶನ್ಸ್ ಇರ್ತವೆ. ಅದರಲ್ಲಿ 70 ಕ್ವಶನ್ಸು ಮ್ಯಾಥ್ಸ್ ಪ್ರಶ್ನೆಗಳು, 20 ಕ್ವಶನ್ಸು ಫಿಸಿಕ್ಸ್ ಪ್ರಶ್ನೆಗಳು, ಆಮೇಲೆ ಇನ್ನು 10 ಪ್ರಶ್ನೆಗಳು ಜಿಯೋಗ್ರಫಿ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಲಾಸ್ಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಕೂಡ ನಾನೇ ಸ್ವತಃ ಅಟೆಂಡ್ ಮಾಡಿ 5th ಪ್ಲೇಸನ್ನು ಪಡ್ಕೊಂಡಿರೋದ್ರಿಂದ ಲಾಸ್ಟ್ ಎಕ್ಸಾಮ್ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ಅದರ ಐಡಿಯಾ ನಾನು ಕೂಡ ಸಕ್ಸಸ್ ಆಗಿರೋದ್ರಿಂದ, ಒಂದು ಪ್ರಾಪರ್ ಐಡಿಯಾ ಇರೋದ್ರಿಂದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ, ಅಂದರೆ ನೀವು ಗೂಗಲ್ ಪ್ಲೇಸ್ಟೋರಲ್ಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಈ ಥರ SKA ಲೋಗೋ ಇರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾದರೆ ನಿಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಲಾಸ್ಟ್ ಟೈಮ್ ಎಲ್ಲ ಕೇಳಿದಾನೆ ಅದೇ ಪ್ರಕಾರವಾಗಿ ಈ ಸಲ KPSCಯಲ್ಲೂ ಪರ್ಟಿಕ್ಯುಲರ್ ಸಿಲೆಬಸ್ ಅಂತ ಕೊಟ್ಟಿದ್ದಾನಲ್ಲ, ಆ ಸಿಲೆಬಸ್ ಪ್ರಕಾರ ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ನು ಕೂಡ ಮಾಡಿದ್ದೀವಿ. ಹಾಗೆ ನಿಮಗೆ ಟೆಸ್ಟ್ ಸೀರೀಸಲ್ಲಿ PDF ನೋಟ್ಸು ಕೂಡ ಅವೈಲೇಬಲ್ ಇದೆ. ಈ ರೀತಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಆಗಿರ್ಬೋದು ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಾದರೂ ಕೂಡ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ. ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗವನ್ನು ಪಡ್ಕೊತ ಹೋಗ್ಬೋದು. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮ್ಯಾಥ್ಸ್ ಪ್ರಶ್ನೆಗಳನ್ನು ಯಾವ ಥರ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದು ಈ 750 ಹುದ್ದೆಗಳಲ್ಲಿ ನೀವು ಕೂಡ ಒಂದು ಹುದ್ದೆಗಳನ್ನ ಪಡೀಲಿ ಅಂತ ನಾವು ಹಾರೈಸ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ ನೋಡ್ರಿ ಏನಿದೆ ಅಂತ. A person withdrew rupees 4,560 from his bank account on 4th of a month and deposited rupees 2,567 on 20th of the same month. If at the end of the month balance is rupees 3,125, then money at the start of the month in his account was ಅಂತ ಇದೆ. ನೋಡಿ, ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಖಾತೆಯಿಂದ 4ನೇ ತಾರೀಕು, ಆ ತಿಂಗಳ 4ನೇ ತಾರೀಕು 4,560 ರೂಪಾಯಿನ ವಿತ್ಡ್ರಾ ಹಿಂಪಡೆದಿದ್ದಾನೆ. ಅದೇ ತಿಂಗಳ 20ನೇ ತಾರೀಕು 2,567 ರೂಪಾಯಿನ ಮತ್ತೆ ಠೇವಣಿ ಮಾಡಿದ್ದಾನೆ, ಅಂದರೆ ಡಿಪಾಸಿಟ್ ಮಾಡಿದ್ದಾನೆ. ಆ ತಿಂಗಳ ಕೊನೆಯಲ್ಲಿ ಒಂದು ಅಕೌಂಟ್ ಬ್ಯಾಲೆನ್ಸು 3,125 ರೂಪಾಯಿ ಆಗಿದೆ. ಅಂದರೆ ಆ ತಿಂಗಳ ಸ್ಟಾರ್ಟಿಂಗಲ್ಲಿ, ಆ ತಿಂಗಳ ಆರಂಭದಲ್ಲಿ, ಅಂದರೆ ಈ 4,560 ರೂಪಾಯಿ ವಿಡ್ರಾ ಮಾಡೋಕ್ಕಿಂತ ಮುಂಚೆ ಅವನ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇತ್ತು ಅಂತ ಪ್ರಶ್ನೆ ಕಂಡುಹಿಡಿಯೋಕೆ ಕೇಳಿದ್ದಾನೆ. ಇದನ್ನು ಸಿಂಪಲ್ ನೋಡ್ರಿ, 4,560 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದು ಹಿಂಪಡೆದ ಹಣ ಅಂತ ಕೊಟ್ಟಿರೋದ್ರಿಂದ ಮೈನಸ್ 4,560 ರೂಪಾಯಿ ಬರೀಬೇಕು. ಆಮೇಲೆ ಅವನು ಠೇವಣಿ ಮಾಡಿದ ಹಣ ಎಷ್ಟಿದೆ ಅಂದರೆ 2,567 ರೂಪಾಯಿ ಠೇವಣಿ ಮಾಡಿದ್ದಾನೆ. ಅಂದರೆ 2,567 ಠೇವಣಿ ಮಾಡಿದ್ದಾನೆ, 2,567 ರೂಪಾಯಿ ಡಿಪಾಸಿಟ್ ಮಾಡಿದ್ದಾನೆ ಅಂದರೆ ಪ್ಲಸ್ ಬರಿತೀನಿ. ಇವೆರಡಕ್ಕೂ ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ ನೋಡ್ರಿ. 10 - 7 ಅಂದರೆ 3, ಇಲ್ಲಿ 5 - 6 ಅಂದರೆ 9, ಆಮೇಲೆ ಇಲ್ಲಿ 14 - 5 ಅಂದರೆ 9, 3 - 2 ಅಂದರೆ 1 ಬರುತ್ತೆ. 1,993 ರೂಪಾಯಿ ಮೈನಸ್ 1,993 ಶಾರ್ಟೇಜ್ ಆಗಬೇಕಾಯ್ತು. ಬಟ್ ಅವ್ನ ಬ್ಯಾಲೆನ್ಸಲ್ಲಿರೋದು 3,125 ಇದೆಯಲ್ಲ, ಆ 3,125ನ ಇದಕ್ಕೆ ಅಗೇನ್ ಆ್ಯಡ್ ಮಾಡ್ಕೋಬೇಕಂದ್ರೆ 2 ಮೈನಸ್ ಹಾಕಿ ಬರಿಬೇಕಾಗುತ್ತೆ. 3,125 ರೂಪಾಯಿ ಆ ತಿಂಗಳ ಕೊನೆಯಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಆ 3,125ನ ಇದಕ್ಕೆ ಆ್ಯಡ್ ಮಾಡ್ಬೇಕಂದ್ರೆ 5 + 3 8 ಆಗುತ್ತೆ. 9 + 2 11, 1 ಕ್ಯಾರಿ 1, 10 + 1 11 ಕ್ಯಾರಿ 1, 2 + 3 5,118 ರೂಪಾಯಿ. ಸ್ಟಾರ್ಟಿಂಗ್ ಅವನ ಬ್ಯಾಲೆನ್ಸ್ ತಿಂಗಳ ಆರಂಭದಲ್ಲೇ ಅವನ ಬ್ಯಾಲೆನ್ಸಲ್ಲಿ 5,118 ರೂಪಾಯಿ ಇತ್ತು ಅಂತ ನೋಡಿರಿ. 5,118 ರೂಪಾಯಿ ಅಮೌಂಟ್ ಇತ್ತು, ಪ್ಲಸ್ 5,118 ಅವನ ಬ್ಯಾಲೆನ್ಸ್ ಇತ್ತು. 4,560 ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದಾನೆ. 4,560 ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದಾನೆ ಅಂದರೆ ಈ ನೆಕ್ಸ್ಟ್ ಉಳಿಯುತ್ತೆ ಅಂದರೆ 8, 11 6 ಕಳೆದ್ರೆ 5, ಇಲ್ಲಿ 10 5 ಕಳೆದ್ರೆ 5, 558 ರೂಪಾಯಿ ಇತ್ತು. ಇದಕ್ಕೆ ಅವನು ನೆಕ್ಸ್ಟ್ 20ನೇ ತಾರೀಕು 2,567 ರೂಪಾಯಿ ಡಿಪಾಸಿಟ್ ಮಾಡಿದರೆ 8 + 7 15 5 ದಶಕ 1, 7 + 5 12 2 ದಶಕ 1, 10 + 1 11 ದಶಕ 1, 3,125 ರೂಪಾಯಿ ಉಳಿಯುತ್ತಲ್ಲ. ಕರೆಕ್ಟ್ ಇಲ್ಲಿ 3,125 ತೋರಿಸ್ತಾ ಇದೆ ನೋಡ್ರಿ. ಅವನ ತಿಂಗಳ ಕೊನೆಯಲ್ಲಿ ಅವನ ಅಕೌಂಟಲ್ಲಿ 3,125 ಅಂತ ಇದು ಕ್ರಾಸ್ ಚೆಕ್ ಮಾಡಿದ್ದ. ಬಟ್ ಲೆಕ್ಕ ಇಲ್ಲಿ ಮಾಡಿದ್ವಿ 5,118 ರೂಪಾಯಿ ಆಗುತ್ತೆ. 4th ಆಪ್ಷನ್ ಇದಕ್ಕೆ ಸರಿ ಉತ್ತರ. ಕ್ಲಿಯರಾ? ಈ ಥರ ಬಿಡಿಸ್ಬೋದು ಈ ಪ್ರಶ್ನೆಗೆ ಉತ್ತರವನ್ನು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ,
ಸಾರಿ ಅದೇ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ನು ದ ವ್ಯಾಲ್ಯೂ ಆಫ್ ಅಂತ ಇದೆ, ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದರ ಬೆಲೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಬಾಡ್ಮಾಸ್ ನಿಯಮದ ಪ್ರಕಾರ ಈ ಬ್ರಾಕೆಟ್ ಒಳಗಡೆ ಏನು ಸಿಂಬಲ್ ಇರುತ್ತೋ ಅದನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಹೇಳುತ್ತೆ. ಆ 31,096 ಹಾಗೆ ಬರೆದು ಡಿವೈಡ್ ಬೈ ಹಾಗೆ ಬರ್ಕೊಂಡು 2 ಇಂದ ಇದನ್ನು ಡಿವೈಡ್ ಮಾಡಿರಿ, 2ರಿಂದ ಡಿವೈಡ್ ಮಾಡಿರಿ, 2 1 2 7 2 3 6 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 10 ಆಗುತ್ತೆ, 2 5 10, ಇಲ್ಲಿ 4 ಇದೆ ಅಂದರೆ 2 2 4 ಕ್ಯಾನ್ಸಲ್ ಆಗಿ 2 ಇಂದ 2704ನ ಡಿವೈಡ್ ಮಾಡಿದ್ರೆ 1352 ಬರುತ್ತೆ. ಪ್ಲಸ್ ಇಲ್ಲಿ ಮುಂದ್ಗಡೆ 0.6738 ಇದೆ, ಪ್ಲಸ್ ಮುಂದ್ಗಡೆ 0.63 ಇದೆ, ಪ್ಲಸ್ 0.059 ಇದೆ, ಲಾಸ್ಟಿಗೆ 0.79 ಇದೆಯಲ್ಲ. ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋದಾದರೆ ಈ 1352ರಿಂದ 31,096ನ ಡಿವೈಡ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ 1352ರಿಂದ 31,096ನ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡಿರಿ. 1352 ಎರಡನೇ ಕಟ್ಟಣ, 2 2 4 2 5 10 0 ಕ್ಯಾರಿ 1 2 3 6 1 7 2 1 2 ಆಗುತ್ತೆ, 2704 ಬರುತ್ತೆ. ಮೈನಸ್ ಮಾಡಿರಿ 5, ಇಲ್ಲಿ 0 11 - 5 ಅಂದರೆ 4 ಆಗುತ್ತೆ. ಈ 6ನ ಕೆಳಗಿಳಿಸ್ಕೊಳ್ಳೋಣ. 1352 ಮೂರನೇ ಕಟ್ಟಣ, 3 2 6 3 7 15 ದಶಕ 1 3 3 9 1 10 0 ದಶಕ 1 3 1 3 1 4 ಆಗುತ್ತೆ. ನಮಗೆ ನೆಕ್ಸ್ಟ್ ಉಳಿಯುತ್ತೆ ಅಂದರೆ 0 ಉಳಿಯುತ್ತೆ ಅಲ್ಲಿ. 23 ಬರುತ್ತೆ, 23 ಬರುತ್ತೆ. ಇದರಿಂದ ಇದನ್ನು ಡಿವೈಡ್ ಮಾಡೋಣ, 23 ಬರುತ್ತೆ. ಇದಕ್ಕೆ 0.6738ನ ಅಡಿಷನ್ ಮಾಡ್ಕೋಬೇಕು. ಇಲ್ಲಿ ಏನಿಲ್ಲ ಅಂದರೆ 23.0000 ಬರ್ಕೊಳ್ಳೋಣ. ಪ್ಲಸ್ 0.63 ಅದರ ಕೆಳಗಡೆ ಬರ್ಕೊಳ್ಳೋಣ, ಅಡಿಷನ್ ಮಾಡೋದು. 0.059 ಇದೆಯಲ್ಲ ಅದನ್ನು ನೆಕ್ಸ್ಟ್ ಅದರ ಕೆಳಗಡೆ ಬರ್ಕೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೆ 0, ಇಲ್ಲಿ 0, ಇಲ್ಲಿ 0 ಹಾಕ್ಕೊಂಡು ಇವೆಲ್ಲವೂ ಅಡಿಷನ್ ಮಾಡಿರಿ. ಫೈನಲಿ ಎಷ್ಟು ಬರುತ್ತೆ ಆನ್ಸರು ಅಂತ. ಸೊ ಲಾಸ್ಟ್ ಡಿಜಿಟ್ 8 ಬರುತ್ತೆ. ಇಲ್ಲಿ 9 + 3 12ಗೆ 2 ಕ್ಯಾರಿ 1 ಬರುತ್ತೆ. 8 + 3 11 11 + 5 16 ಕ್ಯಾರಿ 1 ಬರುತ್ತೆ. ಸೊ 13ಗೆ 3 ಕ್ಯಾರಿ 1 ಬರುತ್ತೆ. 4 ಇಲ್ಲಿ 2 ಬರೀತೀನಿ, 24.3628 ಬರುತ್ತೆ. ಇದರಲ್ಲಿ ಲಾಸ್ಟಿಗೆ 0.79 ಮೈನಸ್ ಮಾಡ್ಕೋಬೇಕು. 0.79 ಇದರಲ್ಲಿ ಕಳೆದಾಗ ಇಲ್ಲಿ 0 0 ಬರೆಯೋಣ. 8 ಇಲ್ಲಿ 2 ಉಳಿಯುತ್ತೆ, 6ರಲ್ಲಿ 9 ತಗೊಳ್ಳೋದು, ದಶಕ ತಗೊಳ್ರಿ. 16ರಲ್ಲಿ 9 ಕಳೆದ್ರೆ 7 ಉಳಿಯುತ್ತೆ. ಸೊ ಇಲ್ಲಿ 12ರಲ್ಲಿ 7 ಕಳೆದ್ರೆ 5 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. 23.5728 ಆನ್ಸರ್ ಬರುತ್ತೆ. 23.5728 ಅಂತ ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್, 23.5728 ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಎ ಡೆಫಿನೆಟ್ ಲೆಂತ್, ಕೆಳಗಿನವುಗಳಲ್ಲಿ ಯಾವುದು ನಿರ್ದಿಷ್ಟ ಉದ್ದವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಡೆಫಿನೆಟ್ ಲೆಂತ್ ಹೊಂದಿರತಕ್ಕಂಥ ಸೊ ಇಲ್ಲಿ ಮೆಜರ್ಮೆಂಟು ಕೊಟ್ಟರೆ 4 ಆಪ್ಷನ್ಸಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಎ ಲೈನ್ ಅಂದರೆ ಸರಳ ರೇಖೆ ಅಂತ ಕೊಟ್ಟಿದ್ದಾರೆ. ಸರಳ ರೇಖೆ ಅಂದರೆ ಎರಡೂ ಕಡೆ ಅನಂತ ದೂರದವರೆಗೆ ವೃದ್ಧಿಸಬಹುದು. ಎರಡೂ ಕಡೆ ಎಕ್ಸ್ಟೆಂಡ್ ಮಾಡಿದೆ ಅಂದರೆ ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಎರಡೂ ಕಡೆ ಅನಂತ ದೂರದವರೆಗೆ ಸರಳ ರೇಖೆಯನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇದರ ಲೆಂತ್ ಎಲ್ಲಿಂದ ಎಲ್ಲಿಗೆ ಅಂತ ಮೆಜರ್ ಮಾಡಲಿಕ್ಕಾಗಲ್ಲ. ಸೊ ಇನ್ಫೈನೈಟ್ ಲೆಂತ್ ಹೊಂದಿರುತ್ತೆ, ಅನಂತ ದೂರದವರೆಗೆ ಅದನ್ನ ಎಳಿಬೋದು ಸರಳ ರೇಖೆ. ಹಾಗಾಗಿ ನಿರ್ದಿಷ್ಟ ಉದ್ದವನ್ನು ಸರಳ ರೇಖೆ ಹೊಂದಿರುವುದಿಲ್ಲ. ಓಕೆನಾ. ಸೆಕೆಂಡ್ ಆಪ್ಷನು, ಎ ಲೈನ್ ಸೆಗ್ಮೆಂಟ್, ರೇಖಾಖಂಡ ಅಂದರೆ 5 ಸೆಂಟಿಮೀಟ್ರ್ ಲೈನ್ ಎಳಿರಿ ಅಂದರೆ ನಾವು 5 ಸೆಂಟಿಮೀಟ್ರ್ ಮಾತ್ರ ಎಳಿತೀವಿ, ಇದು ರೇಖಾಖಂಡ. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟ್ರ್ ಇದೆ. ಅಥವಾ ಇಲ್ಲಿ ಒಂದು 10 ಸೆಂಟಿಮೀಟ್ರ್ ಲೈನ್ ಎಳಿರಿ, 5 ಕಿಲೋಮೀಟ್ರ್ ಲೈನ್ ಎಳಿರಿ, 10 ಮೀಟ್ರ್ ಲೈನ್ ಎಳಿರಿ ಅಂದರೆ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಎಳಿತಾರೋ ಅಷ್ಟೇ ನಿರ್ದಿಷ್ಟ ದೂರವನ್ನು ಅಳತೆ ಮಾಡ್ತೀವಲ್ಲ, ಅದು ನಿರ್ದಿಷ್ಟ ಉದ್ದವನ್ನು ಹೊಂದಿರತಕ್ಕಂಥದ್ದು ರೇಖಾಖಂಡ. ರೇಖಾಖಂಡಕ್ಕೆ ಎರಡೂ ಕಡೆ ಅಂತ್ಯ ಬಿಂದುಗಳಿರ್ತವೆ. ಎರಡೂ ಕಡೆ ಅಂತ್ಯ ಬಿಂದುಗಳಿರೋದ್ರಿಂದ ಇದನ್ನು ರೇಖಾಖಂಡ ಅಂತ ಕರಿತೀವಿ. ಇದು ನಿರ್ದಿಷ್ಟ ಉದ್ದವನ್ನು ಹೊಂದಿರುತ್ತೆ. ಹಾಗಾಗಿ ಥರ್ಡ್ ಕ್ವಶನ್ಗೆ ಆನ್ಸರ್ ಸೆಕೆಂಡ್ ಆಪ್ಷನ್ ಕರೆಕ್ಟು. ಆಮೇಲೆ ಕಿರಣ, ರೇ ಅಂದರೆ ಇದು ಒಂದು ಕಡೆ ಅಂತ್ಯ ಬಿಂದಿರುತ್ತೆ, ಇನ್ನೊಂದು ಕಡೆ ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಒಂದೇ ಕಡೆ ಅಂತ್ಯ ಬಿಂದಿರುತ್ತೆ, ಇನ್ನೊಂದು ಕಡೆ ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಒಂದು ಸೈಡ್ ಎಂಡ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಕಡೆ ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅದು ಕಿರಣ ಆಗುತ್ತೆ. ಅದು ನಿರ್ದಿಷ್ಟ ಉದ್ದವನ್ನು ಹೊಂದಿರಲ್ಲ. ಡೆಫಿನೆಟ್ ಲೆಂತ್ ಕೂಡ ಕಿರಣ ರೇಗೆ ಇರಲ್ಲ ಅಂತ ಕರಿತೀವಿ. ನೆಕ್ಸ್ಟ್ ಸಮತಲ ಅಂದರೆ ಈ ಬೋರ್ಡೇ ಒಂದು ಸಮತಲ.
ಈ ಬೋರ್ಡ್ ಸಮತಲ ಅಂತ ಕರಿತೀವಿ, ಅಥವಾ ನಾವು ನಮ್ಮ ಟೈಲ್ಸ್ ಆಗಿರ್ಬೋದು ಮನೇಲಿ ಹಾಕೋ ಅವು ಸಮತಲಗಳು, ಸಮತಟ್ಟಾದ ರಸ್ತೆಗಳು ಕೂಡ ಸಮತಲಕ್ಕೆ ಎಕ್ಸಾಂಪಲ್. ಅವು ಎಲ್ಲಿಂದ ಎಲ್ಲಿಗಿರ್ತವೆ ಅಂತ ಡೆಫಿನೆಟ್ ಲೆಂತನ್ನು ಹೊಂದಿರಲ್ಲ. ಹಾಗಾಗಿ ಈ 4th ಆಪ್ಷನ್ನು ಕೂಡ ರಾಂಗ್ ಆನ್ಸರ್ ಅಂತ ಕರಿತೀವಿ. ಈ ಪ್ರಶ್ನೆಗೆ ಉತ್ತರ ಸೆಕೆಂಡ್ ಆಪ್ಷನ್ನು ಎ ಲೈನ್ ಸೆಗ್ಮೆಂಟ್ ಅಂತಿದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರೆಯೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. How many planks of size 2 meter into 35 centimeter into 8 centimeter can be made from a wooden block 8 meter long, 70 centimeter wide and 40 centimeter thick ಅಂತ ಇದೆ ನೋಡ್ರಿ. ಇಲ್ಲಿರೋದು 8 ಮೀಟರ್ ಉದ್ದ, 70 ಸೆಂಟಿಮೀಟರ್ ಅಗಲ ಮತ್ತು 40 ಸೆಂಟಿಮೀಟರ್ ದಪ್ಪ ಇರುವ ಮರದ ಬ್ಲಾಕ್ನಿಂದ 2 ಮೀಟರ್ ಇಂಟು 35 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಗಾತ್ರದ ಎಷ್ಟು ಹಲಗೆಗಳನ್ನು ತಯಾರಿಸ್ಬೋದು ಅಂತ ಕೇಳಿದ್ದಾನೆ. ಸೊ ಒಂದು ಮರದ ಬ್ಲಾಕ್ ಇದೆ, ಈ ಥರ ಮರದ ವುಡನ್ ಬ್ಲಾಕ್ ಇದೆ. ಸೊ ಈ ವುಡನ್ ಬ್ಲಾಕ್ನ ಮೆಸರ್ಮೆಂಟ್ ಎಲ್ಲ ಕೊಟ್ಟಿದ್ದಾನೆ, ಏನು ಮೆಸರ್ಮೆಂಟ್ ಹೊಂದಿದೆ ಅಂದರೆ ಇದು 8 ಮೀಟ್ರ್ ಉದ್ದ ಇದೆ ಈ ವುಡನ್ ಬ್ಲಾಕ್. ಆಮೇಲೆ 70 ಸೆಂಟಿಮೀಟರ್ ಅಗಲ ಇದೆ, 40 ಸೆಂಟಿಮೀಟರ್ ಹೈಟ್ ಇದೆ. ಈ ವುಡನ್ ಬ್ಲಾಕ್ನ ಕಟ್ ಮಾಡ್ತಿದ್ದೀವಿ, ಹಲಗೆಗಳನ್ನಾಗಿ ಕಟ್ ಮಾಡ್ತೀವಿ. ಒಂದೊಂದು ಹಲಗೆ ಮೆಸರ್ಮೆಂಟು 2 ಮೀಟ್ರ್ ಉದ್ದ, 35 ಸೆಂಟಿಮೀಟ್ರ್ ಆಗಲ್ಲ, 8 ಸೆಂಟಿಮೀಟ್ರ್ ಎತ್ತರ. ಎಷ್ಟು ಹಲಗೆಗಳನ್ನು ತಯಾರಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಂಬರ್ ಆಫ್ ಪ್ಲ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ನಂಬರ್ ಆಫ್ ಪ್ಲ್ಯಾಂಕ್ಸ್ ಅಂದರೆ ಹಲಗೆಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ಲು. ಈ ಮರದ ಒಂದು ಪೀಸ್ ಇದೆಯಲ್ಲ, ಇದರ ಘನಫಲ ಮೇಲ್ಗಡೆ ಬರೀಬೇಕಂದ್ರೆ ಇದರ ಮೆಸರ್ಮೆಂಟ್ಸ್ ಎಲ್ಲ ಮೇಲ್ ಬರೆಯೋಣ. ಸೊ ಕೆಳಗಡೆ ಒಂದು ಹಲಗೆ ಮೆಸರ್ಮೆಂಟ್ಸ್ ಕೆಳಗಡೆ ಬರ್ಕೊಳ್ಳೋಣ. 8 ಮೀಟ್ರ್ ಉದ್ದ ಅಂತ ಹೇಳಿದನಲ್ಲ. ಸೊ ಇಲ್ಲಿ ಎಲ್ಲವೂ ಸೆಂಟಿಮೀಟ್ರಲ್ಲೇ ಬರೆಯೋದಾದ್ರೆ 8 ಮೀಟ್ರ್ ಅಂದರೆ ಇದು 800 ಸೆಂಟಿಮೀಟ್ರ್ ಆಗುತ್ತೆ. ಯಾಕಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟ್ರ್ ಆಗೋದಾದ್ರೆ 8 ಮೀಟರ್ಗೆ 800 ಸೆಂಟಿಮೀಟ್ರ್ ಆಗುತ್ತೆ. 800 ಸೆಂಟಿಮೀಟ್ರ್ ಉದ್ದ ಇಂಟು 70 ಸೆಂಟಿಮೀಟ್ರ್ ಅಗಲ ಇಂಟು 40 ಸೆಂಟಿಮೀಟ್ರ್ ಎತ್ತರ ಇದೆ. ಅದರ ಮೆಸರ್ಮೆಂಟ್ಸ್ ಮೇಲೆ ಬರ್ಕೊಂಡು ಪ್ರತಿಯೊಂದು ಹಲಗೆ ಮೆಸರ್ಮೆಂಟ್ಸ್ನ ಕೆಳಗಡೆ ಬರೀಬೇಕು. ಒಂದು ಹಲಗೆ ಮೆಸರ್ಮೆಂಟ್ ಅಂದರೆ 2 ಮೀಟ್ರ್ ಉದ್ದ ಅಂತ ಹೇಳಿದಾನೆ, 2 ಮೀಟ್ರ್ ಉದ್ದ ಅಂತ ಹೇಳಿದಾನಲ್ಲ, ಅದು 200 ಸೆಂಟಿಮೀಟ್ರ್ ಆಗುತ್ತೆ. 200 ಬರೀತಾ ಅದನ್ನೇ. ಅಗಲ 35 ಸೆಂಟಿಮೀಟ್ರ್ ಹೇಳಿದಾನೆ. ಆಮೇಲೆ ಎತ್ತರ 8 ಸೆಂಟಿಮೀಟ್ರ್ ಹೇಳಿದಾನಲ್ಲ, ಇಂಟು 8 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ಎಷ್ಟು ಮರದ ಹಲಗೆಗಳನ್ನು ಕಟ್ ಮಾಡ್ಬೋದು ಇದರಿಂದ ಅಂತ ನಮಗೆ ಆನ್ಸರ್ ಸಿಗುತ್ತೆ. ಸೊ ಯಾವಾದ್ರೂ ಕ್ಯಾನ್ಸಲ್ ಆಗ್ತವೆ ಅಂದರೆ 200 ಒಂದಲೇ 204 800 ಕ್ಯಾನ್ಸಲ್ ಆಗುತ್ತೆ. 35 ಒಂದಲೇ 35 2 70 ಕ್ಯಾನ್ಸಲ್ ಆಗುತ್ತೆ. 8 ಒಂದಲೇ 8 5 40 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲ 5 2 10 10 4 40 ಬರುತ್ತಲ್ಲ. ಟೋಟಲ್ 40 ಹಲಗೆಗಳನ್ನು ಕಟ್ ಮಾಡ್ಬೋದು, 40 ಪ್ಲ್ಯಾಂಕ್ಸನ್ನು ಕಟ್ ಮಾಡ್ಬೋದು. 4th ಆಪ್ಷನಲ್ಲಿದೆ 40 ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಇದರಲ್ಲಿ ಮುಂದಿಂದು. ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಸರ್ಮೆಂಟ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ABC ಕ್ಯಾನ್ ಬಿ ಡನ್? ಕೆಳಗಿನ ಯಾವ ಅಳತೆಗಳಿಗಾಗಿ ತ್ರಿಕೋನ ABCಯ ನಿರ್ಮಾಣವನ್ನು ಮಾಡಬಹುದು ಅಂತ. ಇಲ್ಲಿರೋ 4 ಆಪ್ಷನ್ಸಲ್ಲಿ ಯಾವ ಅಳತೆಗಳನ್ನು ಯೂಸ್ ಮಾಡ್ಕೊಂಡು ಒಂದು ತ್ರಿಭುಜವನ್ನು ರಚನೆ ಮಾಡೋಕ್ಕೆ ಬರುತ್ತೆ ಅಂತ ಪ್ರಶ್ನೆ ಕೇಳಿದಂಗೆ. ಸೊ ಇಲ್ಲಿರೋ 4 ಆಪ್ಷನ್ಸಲ್ಲಿ 4 ಡಿಫ್ರೆಂಟ್ ಮೆಸರ್ಮೆಂಟ್ಸ್ ಇದಾವಲ್ಲ, ಯಾವ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜವನ್ನು ರಚನೆ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದರೆ ಫಸ್ಟ್ ಆಪ್ಷನ್ ನೋಡ್ರಿ, AB = 3 ಸೆಂಟಿಮೀಟ್ರ್, BC = 4 ಸೆಂಟಿಮೀಟ್ರ್, AC = 7 ಸೆಂಟಿಮೀಟ್ರ್ ಇದೆ. ಅಂದರೆ ಈ 3 ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರುತ್ತಾ ಅಂದರೆ ನೋಡ್ರಿ, ಈ AB ಮತ್ತು BCಯ ಉದ್ದಗಳನ್ನು ಕೂಡೋಣ. 3 + 4 ಎಷ್ಟಾಗುತ್ತೆ? 7 ಬರುತ್ತೆ. ಈ ಎರಡೂ ಬಾಹುಗಳ ಉದ್ದ ಮೂರನೇ ಬಾಹುಗಿಂತ ಇದು ಜಾಸ್ತಿ ಇರಬೇಕು. ನೋಡಿ, ಯಾವುದೇ 2 ಬಾಹುಗಳ ಉದ್ದ, ತ್ರಿಭುಜದ ಯಾವುದೇ 2 ಬಾಹುಗಳ ಉದ್ದ ಮೂರನೇ ಬಾಹುಗಿಂತ ಹೆಚ್ಚಾಗಿದ್ದರೆ ಮಾತ್ರ ತ್ರಿಭುಜ ರಚನೆ ಮಾಡೋಕ್ಕೆ ಬರುತ್ತೆ. ಈ 2 ಬಾಹುಗಳ ಉದ್ದ ಈ ಮೂರನೇ ಬಾಹುಗಿಂತ ಇದು ಹೆಚ್ಚಿಲ್ಲ, 2 ಸಮ ಇದ್ದಾವೆ ಅಂದರೆ ಇದರಿಂದ ತ್ರಿಭುಜ ರಚನೆ ಮಾಡೋಕ್ಕೆ ಬರಲ್ಲ ಅಂತ. ಅಥವಾ ಈ 2 ಬಾಹುಗಳ ಉದ್ದ ಕೂಡ 4 + 7 11 ಆಗುತ್ತಲ್ಲ, ಈ 2 ಬಾಹುಗಳ ಉದ್ದ ಈ ಮೂರನೇ ಬಾಹುಗಿಂತ ಇದು ಜಾಸ್ತಿ ಇದೆ. ಆದರೆ ಈ ಕಂಡೀಷನ್ ಪ್ರಕಾರ 3 + 4 7 ಆಗುತ್ತೆ. ಬಟ್ ಇದು ಈ 7 ಈ ಮೂರನೇ ಬಾಹುಗಿಂತ ಇದು ದೊಡ್ಡದು ಬರ್ಬೇಕು. ಇದು ದೊಡ್ಡದು ಬಂದರೆ ಮಾತ್ರ ತ್ರಿಭುಜ ರಚನೆ ಮಾಡ್ಬೋದು, ಈಕ್ವಲ್ ಟು ಬಂದರೆ ತ್ರಿಭುಜ ರಚನೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರಲ್ಲ ಅಂತ 100% ರಿಜೆಕ್ಟ್ ಮಾಡ್ತೀವಿ ಅದನ್ನು. ಸೆಕೆಂಡ್ ಆಪ್ಷನ್ ನೋಡ್ರಿ,
ಎ ಬಿ ಈಕ್ವಲ್ ಟು 8 ಸೆಂಟಿಮೀಟ್ರ್ ಇದೆ, ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟ್ರ್ ಇದೆ, ಬಿ ಸಿ ಎ ಕೋನ 90 ಡಿಗ್ರಿ ಇದೆ, ಎ ಬಿ ಸಿ ಕೋನ 60 ಡಿಗ್ರಿ ಇದೆ. ಅಂದರೆ ಈ 4 ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದಾನೆ. ಇಲ್ಲಿ ಬಿ ಸಿ ಎ ಕೋನ ನೋಡ್ರಿ, ಬಿ ಇಲ್ಲಿ ಸಿ ಇಲ್ಲಿ ಎ, ಬಿ ಸಿ ಎ ಕೋನ 90 ಡಿಗ್ರಿ ಇದೆ, 90 ಡಿಗ್ರಿ ಬರೀತೀನಿ. ಎ ಬಿ ಸಿ ಕೋನ 60 ಡಿಗ್ರಿ ಇದೆ, ಇದು ಎ ಬಿ ಸಿ ಕೋನ ಇದು 60 ಡಿಗ್ರಿ, ಇದು 90 ಇದು 60 ಅಂದರೆ ಇದು 30 ಡಿಗ್ರಿ ಆಗಿರುತ್ತೆ. ಯಾಕಂದರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಸೊ ಆಮೇಲೆ ಎ ಬಿ ಈಕ್ವಲ್ ಟು 8 ಸೆಂಟಿಮೀಟ್ರ್ ಇದೆ, ಎ ಬಿ ಈಕ್ವಲ್ ಟು 8 ಸೆಂಟಿಮೀಟ್ರ್ ಇದೆ, ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಸೊ ಈಗ ಮೆಸರ್ಮೆಂಟ್ಸ್ ಯೂಸ್ ಮಾಡಿಕೊಂಡು ತ್ರಿಭುಜ ರಚನೆ ಮಾಡ್ಬೋದು. ಯಾಕಂದ್ರೆ ಅತಿ ದೊಡ್ಡ ಕೋನದ ಎದುರುಗಡೆಗೆ ಅತಿ ದೊಡ್ಡ ಬಾಹು ಇರಬೇಕು, ಅತಿ ಚಿಕ್ಕ ಕೋನದ ಎದುರುಗಡೆಗೆ ಅತಿ ಚಿಕ್ಕ ಬಾಹು ಇರಬೇಕು. ಇದರ ಮೆಸರ್ಮೆಂಟು 4ಕ್ಕಿಂತ ಜಾಸ್ತಿ 8ಕ್ಕಿಂತ ಕಡಿಮೆ ಇರುತ್ತೆ. 5 ಬರ್ಕೊಂಡ್ರೆ ಎರಡೂ ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿದೆ. ಹಾಗಾಗಿ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದರಲ್ಲಿರೋ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ 100% ಬರುತ್ತೆ. ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್. ಸೊ ನೋಡ್ರಿ, ಇಲ್ಲಿ 5 ಅಂತ ಯಾಕೆ ಬರ್ಕೊಂಡೆ ನಾನು ಅಂದರೆ, ಅತಿ ಚಿಕ್ಕ ಬಾಹುವಿನ ಎದುರುಗಡೆ ಅತಿ ಚಿಕ್ಕ ಕೋನದ ಎದುರುಗಡೆ ಅತಿ ಚಿಕ್ಕ ಬಾಹು ಇರುತ್ತೆ, ಅತಿ ದೊಡ್ಡ ಕೋನದ ಎದುರುಗಡೆಗೆ ದೊಡ್ಡ ಬಾಹು ಇರುತ್ತೆ ಅಂದಮೇಲೆ ಸೊ ಇದರ ಅಳತೆ 4ಕ್ಕಿಂತ ದೊಡ್ಡದು 8ಕ್ಕಿಂತ ಕಡಿಮೆ ಇರಬೇಕಂದ್ರೆ 5 ಆದರೂ ಬರ್ಕೋಬೋದು, ನೀವು 6 ಆದರೂ ಬರ್ಕೋಬೋದು. ಅವಾಗ ಎರಡೂ ಬಾಹುಗಳ ಮೊತ್ತ 4 + 6 10 ಅನ್ನೋದು 3ನೇ ಬಾಹುಗಿಂತ ದೊಡ್ಡದು ಬರುತ್ತೆ. ಹಾಗಾಗಿ ಈ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡಲಿಕ್ಕೆ 100% ಬರುತ್ತೆ. ಸೆಕೆಂಡ್ ಆಯ್ತಲ್ಲ, ಥರ್ಡ್ ನೋಡೋಣ. ಎ ಸಿ ಬಿ ಕೋನದ ಅಳತೆ 120 ಡಿಗ್ರಿ ಇದೆ ಅಂತ. ಎ ಸಿ ಬಿ ಕೋನದ ಅಳತೆ 120 ಡಿಗ್ರಿ ಅಂತ ಹೇಳಿದಾನೆ. ಇಲ್ಲಿ ಎ, ಇಲ್ಲಿ ಸಿ, ಇಲ್ಲಿ ಬಿ ಬರ್ಕೊಂಡು ಎ ಸಿ ಬಿ ಕೋನದ ಅಳತೆ ಮಧ್ಯದಲ್ಲಿ ಸಿ ಇರೋದ್ರಿಂದ ಇಲ್ಲಿ 120 ಡಿಗ್ರಿ ಬರೀತೀನಿ. ಎ ಬಿ ಸಿ ಈಕ್ವಲ್ ಟು 25, ಎ ಬಿ ಸಿ ಕೋನ 25 ಡಿಗ್ರಿ ಇದೆ ಅಂತ ಹೇಳಿದಾನೆ. ಇದು 25 ಡಿಗ್ರಿ ಬರೀತಾ ಇದ್ದಾನೆ. ಸೊ ಇದು 120 ಇದೆ, ಇದು 25 ಡಿಗ್ರಿ ಇದೆ ಅಂದರೆ ಇವೆರಡಕ್ಕೆ ಕೂಡಿದಾಗ 145 ಆಗುತ್ತೆ ಅಂದಮೇಲೆ ಈ ಕೋನದ ಅಳತೆ 35 ಡಿಗ್ರಿ ಬರೀಬೇಕು. ಯಾಕಂದರೆ ಈ 3 ಕೋನಗಳನ್ನು ಕೂಡಿದಾಗ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಆಮೇಲೆ ಇನ್ನೊಂದು ಏನು ಕಂಡೀಷನ್ ಹೇಳಿದ್ದೇನೆ ಅಂದರೆ, ಎ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟ್ರ್. ಎ ಸಿ 4 ಸೆಂಟಿಮೀಟ್ರ್ ಇದೆ, ಬಿ ಸಿ ಕೂಡ ಅದಕ್ಕೆ ಸಮವಾಗಿದೆ 4 ಸೆಂಟಿಮೀಟ್ರ್ ಇದೆ. ಅಂದರೆ ನೋಡ್ರಿ, ಎ ಸಿ ಮತ್ತು ಬಿ ಸಿ ಅನ್ನೋವು ಸಮನಾದ ಬಾಹುಗಳಾಗ್ತವೆ. ಈ ಸಮನಾದ ಬಾಹುಗಳ ವಿರುದ್ಧ ಕೋನಗಳು ಅಂದರೆ ಎ ಸಿಗೆ ವಿರುದ್ಧ ಕೋನ ಅಂದರೆ ಬಿ, ಬಿ ಸಿಗೆ ವಿರುದ್ಧ ಕೋನ ಅಂದರೆ ಎ. ಸಮನಾದ ಬಾಹುಗಳ ವಿರುದ್ಧ ಕೋನಗಳಂದರೆ ಈ 35 ಡಿಗ್ರಿ 25 ಡಿಗ್ರಿ. ಎರಡು ಬಾಹುಗಳು ಸಮ ಇದಾವೆ ಅಂದರೆ ಅವುಗಳ ಅಭಿಮುಖ ಕೋನಗಳು ಕೂಡ ಸಮ ಇರಬೇಕು. ಬಟ್ ಇಲ್ಲಿ ಅಭಿಮುಖ ಕೋನಗಳು ಸಮ ಬರ್ತಾ ಇಲ್ಲ. ಇಲ್ಲಿ 25 ಇದೆ, ಇಲ್ಲಿ 35 ಇರೋದ್ರಿಂದ ಸೊ ಇದು ರಾಂಗ್ ಆಗುತ್ತೆ. ಈ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರಲ್ಲ ಅಂತ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್, ಎ ಬಿ ಈಕ್ವಲ್ ಟು 5 ಇದೆ, ಬಿ ಸಿ ಈಕ್ವಲ್ ಟು 6 ಇದೆ, ಎ ಬಿ ಸಿ ಈಕ್ವಲ್ ಟು 135 ಡಿಗ್ರಿ ಇದೆ. ಮಧ್ಯದಲ್ಲಿ ಬಿ ಇದೆ ಅಂದರೆ ಇಲ್ಲಿ ಎ, ಇದು ಬಿ, ಇದು ಸಿ ಬರೀತೀನಿ. ಇದು 130 ಡಿಗ್ರಿ ಹೇಳಿದ್ದೀನಿ, 130 ಡಿಗ್ರಿ ಬರೀತೀನಿ. ಬಿ ಎ ಸಿ ಕೋನ 25 ಡಿಗ್ರಿ ಇದೆ, ಬಿ ಎ ಸಿ ಅಂದರೆ ಇದು ಬಿ ಎ ಸಿ ಕೋನ 25 ಡಿಗ್ರಿ ಇದೆ, 25 ಬರೀತೀನಿ. 130 + 25 155 ಆದಮೇಲೆ ಈ ಸಿ ಕೋನದ ಅಳತೆ ಕೂಡ 25 ಆಗುತ್ತೆ. ಯಾಕಂದರೆ ಈ 3 ಕೋನಗಳನ್ನು ಕೂಡಿದಾಗ 180 ಡಿಗ್ರಿಗೆ ಸಮ ಆಗಬೇಕು. ಸೊ ಹಾಗಾದರೆ ಎ ಸಿ ಮತ್ತು ನೋಡಿ, ಎ ಕೋನದ ಅಳತೆ 25 ಇದೆ, ಸಿ ಕೋನದ ಅಳತೆ 25 ಇದೆ. ಅಂದರೆ ಈ 25ಕ್ಕೆ ವಿರುದ್ಧ ಬಾಹು ಬಿ ಸಿ ಇದೆಯಲ್ಲ, ಬಿ ಸಿ ಅಳತೆ. ಸಿಗೆ 25 ಡಿಗ್ರಿ ಆಪೋಸಿಟ್ ಬಾಹು ಎ ಬಿ ಇದೆಯಲ್ಲ, ಎ ಬಿ ಅಳತೆ ಇವೆರಡೂ ಸಮ ಇರಬೇಕು. ಯಾಕಂದರೆ ಇವೆರಡು ಕೋನಗಳು ಸಮ ಇದಾವೆ ಅಂದರೆ ಅವುಗಳ ಆಪೋಸಿಟ್ ಸೈಡ್ಸ್ ಕೂಡ ಸಮ ಇರಬೇಕು. ಎ ಬಿ ಅಳತೆ ಬಿ ಸಿ ಅಳತೆ ಸಮ ಇರಬೇಕು. ಬಟ್ ಇಲ್ಲಿ ಎ ಬಿ ಅಳತೆ 5 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ, ಬಿ ಸಿ ಅಳತೆ 6 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಇವೆರಡೂ ಕೋನಗಳು ಸಮ ಇದ್ದಾಗ ವಿರುದ್ಧ ಬಾಹುಗಳು ಸಮ ಇರಬೇಕು. ಇಲ್ಲಿ ಸಮ ಕೊಟ್ಟಿಲ್ಲ, ಬೇರೆ ಬೇರೆ ಇದೆ ಅಂದರೆ ಇದರಿಂದ ತ್ರಿಭುಜ ರಚನೆ ಮಾಡೋಕ್ಕಾಗಲ್ಲ. ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಎರಡನೇ ಆಪ್ಷನೆಲ್ಲ ಮೆಸರ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜವನ್ನು ರಚನೆ ಮಾಡ್ಬೋದು ಅಂತ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 20pq² + 4pq + 45pr² - 60pqr ಅಂತ ಇದೆ. ಸೊ ಇದರಲ್ಲಿ ನಾವೇನು ಮಾಡೋಣ ಅಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಏನು ಮಾಡೋಣ ಅಂದರೆ 20pq² 45pr² ಆಮೇಲೆ -60pqr ಇದಾವಲ್ಲ, ರೌಂಡ್ ಆಫ್ ಮಾಡಿದ್ದೀನಲ್ಲ.
ಸೊ ಇದರ ಒಂದು ಅಪವರ್ತನ ಯಾವುದು? ಇವು ಐದು ಟರ್ಮ್ಸ್ ಇದಾವಲ್ಲ, ಇದರಲ್ಲಿ ಒನ್ ಆಫ್ ದಿ ಫ್ಯಾಕ್ಟರ್, ಒಂದು ಅಪವರ್ತನ ಯಾವುದು ಅಂತ ಕಂಡುಹಿಡಿಬೇಕು ಅಂತ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ರೌಂಡ್ ಆಫ್ ಮಾಡಿದ್ರೆ 3 ಟರ್ಮ್ಸಲ್ಲಿ ಇದರಲ್ಲೂ ಪಿ ಇದೆ, ಇದರಲ್ಲೂ ಪಿ ಇದೆ, ಇದರಲ್ಲೂ ಪಿ ಇದೆ. ಆಮೇಲೆ ಇದು 5 4 20, 5 9 45, 5 12 60 ಆಗುತ್ತಲ್ಲ, ಇವೆಲ್ಲದರಲ್ಲೂ 5 ಮತ್ತು ಪಿ ಅನ್ನು ಕಾಮನ್ ತೆಗಿತೀನಿ. ಇದು 5 4 20 ಅಲ್ಲ, 4 ಬರೆಯೋಣ, ಇಲ್ಲಿ ಕ್ಯೂ ಸ್ಕ್ವೇರ್ ಬರಿತೀನಿ. ಪ್ಲಸ್ ಇದು 5 9 45, ಪಿ ಕಾಮನ್ ಇದೆ ಅಂದರೆ ಆರ್ ಸ್ಕ್ವೇರ್ ಬರ್ತೀನಿ. ಮೈನಸ್ ಇಲ್ಲಿ ಇದು 5 12 60, 12 ಬರ್ಕೊಂಡು ಇಲ್ಲಿ ಪಿ ಕಾಮನ್ ಇದೆ ಅಂದರೆ ಇನ್ನು ಕ್ಯೂ ಆರ್ ಮಾತ್ರ ಬರಿತಾ ಇದೀನಿ. ಇನ್ನು ಉಳಿದು ಪ್ಲಸ್ 4 ಪಿ ಕ್ಯೂ ಇದೆ, 4 ಪಿ ಕ್ಯೂ ಬರೆಯೋಣ. ಮೈನಸ್ 6 ಆರ್ ಪಿ ಇದೆ, 6 ಆರ್ ಪಿ ಹಾಗೆ ಬರೆಯೋಣ. ಸೊ ಅಗೇನ್ ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಇದು 5 ಪಿ ಆಗೇ ಇರಲಿ. ನೋಡ್ರಿ, ಈ 4 ಕ್ಯೂ ಸ್ಕ್ವೇರ್ನ 2 ಕ್ಯೂ ಹೋಲ್ ಸ್ಕ್ವೇರ್ ಬರಿತೀನಿ. 9 ಆರ್ ಸ್ಕ್ವೇರ್ನ 3 ಆರ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಈ 12ಅನ್ನು 2 ಇಂಟು 2 ಕ್ಯೂ ಇಂಟು 3 ಆರ್ ಅಂತ ಸ್ಪ್ಲಿಟ್ ಮಾಡಿ ಬರಿತೀನಿ. ಯಾಕಂದ್ರೆ ನೋಡ್ರಿ, ಇಲ್ಲಿ 2 ಕ್ಯೂ ಇದೆ, ಅಲ್ಲಿ 3 ಆರ್ ಇದೆ. 2 ಕ್ಯೂ 3 ಆರ್ ಇಂಟು 2 ಬರ್ಕೊಂಡ್ರೆ 2 ಇಂಟು 2 4, 4 ಇಂಟು 3 12 ಆಗುತ್ತೆ. ಕ್ಯೂ ಇಂಟು ಆರ್ 12 ಕ್ಯೂ ಆರ್ ಕರೆಕ್ಟ್ ಆಗುತ್ತೆ. ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ತೆಗಿಬೋದು ಅಂದರೆ, ಪ್ಲಸ್ ಇಲ್ಲಿ 2 ಪಿ ಕಾಮನ್ ತಗೊಂಡ್ವಿ ಅಂದರೆ ಇಲ್ಲಿ 2 ಕ್ಯೂ ಉಳಿಯುತ್ತೆ. ಮೈನಸ್ ಇಲ್ಲಿ 2 3 ಆರ್ ಅಲ್ಲ, 3 ಆರ್ ಉಳಿಯುತ್ತೆ. 2 ಕ್ಯೂ ಮೈನಸ್ 3 ಆರ್ ಬರೀಬೋದು. ಸೊ ಏನಿದು 5 ಪಿ ಹಾಗೆ ಇರಲಿ. ಇಲ್ಲಿ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ. ಇದು ಎ ಸ್ಕ್ವೇರ್ ಪ್ಲಸ್ ಇದು ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿನ ನಾವೇನು ಬರಿತೀವಿ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಲ್ಲ. ಎ ಜಾಗದಲ್ಲಿ 2 ಕ್ಯೂ ಇದೆ, 2 ಕ್ಯೂ ಮೈನಸ್ 3 ಆರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇಲ್ಲಿ 2 ಪಿ ಇಂಟು 2 ಕ್ಯೂ ಮೈನಸ್ 3 ಆರ್ ಬರಿತಾ ಇದೀನಿ. ಸೊ ಇದರಲ್ಲೂ 2 ಕ್ಯೂ ಮೈನಸ್ 3 ಆರ್ ಇದೆ, ಇಲ್ಲಿ 2 ಕ್ಯೂ ಮೈನಸ್ 3 ಆರ್ ಅನ್ನು 2 ಇದಾವೆ ಅಂದರೆ 2ರಿಂದ ಸೇರಿ ಮತ್ತೆ 2 ಕ್ಯೂ ಮೈನಸ್ 3 ಆರ್ ಅನ್ನು ಕಾಮನ್ ತಗೊಂಡ್ವಿ ಅಂದರೆ ಇಲ್ಲಿ 5 ಪಿ ಮತ್ತು ಇಲ್ಲಿ 2 ಕ್ಯೂ ಮೈನಸ್ 3 ಆರ್ 2ರಲ್ಲಿ 1 ಉಳಿಯುತ್ತೆ. 2 ಕ್ಯೂ ಮೈನಸ್ 3 ಆರ್ ಅನ್ನೋ ಟರ್ಮ್ 1 ಉಳಿಯುತ್ತೆ. ಪ್ಲಸ್ ಇಲ್ಲಿ 2 ಕ್ಯೂ ಮೈನಸ್ 3 ಆರ್ ಕ್ಯಾನ್ಸಲ್ ಇದೆ ಅಂದರೆ ಇನ್ನು 2 ಪಿ ಮಾತ್ರ ಉಳಿಯುತ್ತೆ. ಸೊ ಇಷ್ಟು ಹಿಂಗೆ ಸಿಂಪ್ಲಿಫೈ ಮಾಡ್ಕೊಂತವ್ರೆ 2 ಕ್ಯೂ ಮೈನಸ್ 3 ಆರ್ ಅನ್ನೋದು ಒನ್ ಆಫ್ ದಿ ಫ್ಯಾಕ್ಟರ್ ಆಗಿರುತ್ತೆ. 2 ಕ್ಯೂ ಮೈನಸ್ 3 ಆರ್ ಅನ್ನೋದು ಇದರ ಒಂದು ಅಪವರ್ತನ ಆಗಿರುತ್ತೆ. 2 ಕ್ಯೂ ಮೈನಸ್ 3 ಆರ್ ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಮುಂದಕ್ಕೇನು ಲೆಕ್ಕ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ, ಈ ರೀತಿ ಸಿಂಪ್ಲಿಫೈ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. Cards bearing numbers 12, 13, 14 and so on 70, 71. One number on one card are kept on a box and then a card is drawn from the box without looking into it. What is the probability that the card drawn has the number which is not a prime ಅಂತ ಇದೆ. which is not a prime ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಇದಕ್ಕೆ ನಾವು ಆನ್ಸರ್ ಮಾಡಬೇಕು ಅಂದರೆ, ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ನೋಡ್ರಿ, ಇಲ್ಲಿ ಕನ್ನಡದಲ್ಲಿ ಹೋದ್ರಿ 2, 13, 14, 70, 71 ಒಂದು ಕಾರ್ಡ್ನಲ್ಲಿ, ಸರಿ 2 ಇದು 12, ಇದು 12, 13, 12, 13, 14, 70, 71 ಒಂದು ಕಾರ್ಡ್ನಲ್ಲಿ ಒಂದು ಸಂಖ್ಯೆ ಇರುತ್ತಲ್ಲ, ಒಂದಿರುವ ಕಾರ್ಡ್ಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಲಾಗುತ್ತೆ ಮತ್ತು ನಂತರ ಅದನ್ನು ನೋಡದೆ ಪೆಟ್ಟಿಗೆಯಿಂದ ಕಾರ್ಡನ್ನು ಇಳಿಯಲಾಗುತ್ತದೆ. ಡ್ರಾ ಮಾಡಿದ ಕಾರ್ಡ್ ಅವಿಭಾಜ್ಯವಲ್ಲದ ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆ ಏನು ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಆಫ್ ಆಲ್ ಕಾರ್ಡ್ ನಂಬರ್ 12, ಕಾರ್ಡ್ ನಂಬರ್ 13, ಕಾರ್ಡ್ ನಂಬರ್ 14 ಅಪ್ ಟು ಸೋನ್ 70, 71 ತನಕ 12ರಿಂದ ಸ್ಟಾರ್ಟ್ ಮಾಡಿ ಟೋಟಲಿ 71 ತನಕ ನಂಬರ್ಸ್ ಇರೋ ಡಿಫ್ರೆಂಟ್ ಕಾರ್ಡ್ಸ್ ಇದ್ದಾವೆ ಅಂತ. 12ರಿಂದ 71ಕ್ಕೆ ಎಷ್ಟು ನಂಬರ್ಸ್ ಆಗ್ತವೆ ಅಂತ, 12ರಿಂದ 71ಕ್ಕೆ ಎಷ್ಟು ನಂಬರ್ಸ್ ಆಗ್ತವೆ ಅಂದ್ರೆ, ಸೊ ಟೋಟಲಿ 12ಇಂದ 71ಗೆ, ಆ 71ನಲ್ಲಿ ಲಾಸ್ಟ್ ನಂಬರ್ 71ನಲ್ಲಿ 12ಕ್ಕಿಂತ ಹಿಂದಿನ ಸಂಖ್ಯೆ 11ನ್ನು ಮೈನಸ್ ಮಾಡಿರಿ ಟೋಟಲಿ 60 ಕಾರ್ಡ್ಸ್ ಇರ್ತವೆ ಅಂತ. 12ರಿಂದ ಸ್ಟಾರ್ಟ್ ಮಾಡಿ 71ವರೆಗೂ ಟೋಟಲಿ 60 ಕಾರ್ಡ್ಸ್ ಆಗ್ತವೆ. ಆ ಲಾಸ್ಟ್ ನಂಬರ್ 71ಇಂದ ಆ ಫಸ್ಟ್ ನಂಬರ್ 12ನ ಹಿಂದಿನ ಸಂಖ್ಯೆ ಮೈನಸ್ ಮಾಡಿದಾಗ ಕಾರ್ಡ್ಗಳ ಸಂಖ್ಯೆ ಎಕ್ಸಾಕ್ಟ್ ಸಿಗುತ್ತೆ. 60 ಕಾರ್ಡ್ಸ್ ಇರ್ತವೆ ಅಂತ ಗೊತ್ತಾಗುತ್ತೆ, 60 ಕಾರ್ಡ್ಸ್ ಇರ್ತವೆ ಅಂತ. ಸೊ ಈ 60 ಕಾರ್ಡ್ಸಲ್ಲಿ ನಾವು ಒಂದು ಕಾರ್ಡನ್ನು ಹೊರ ತೆಗಿತಾ ಇದ್ದೀವಿ. ಆ ಒಂದು ಕಾರ್ಡು ಅವಿಭಾಜ್ಯವಲ್ಲದ ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆ ಏನು, ವಿಚ್ ಈಸ್ ನಾಟ್ ಎ ಪ್ರೈಮ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನಾವು 12ರಿಂದ 71 ತನಕ ಇರೋ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತ ಬರೆಯೋದಾದ್ರೆ, ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ.
ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋ ಯಾವುವು 13 ಒಂದು, 17 ಒಂದು, 19 ಒಂದು, ನೆಕ್ಸ್ಟ್ 23 ಭಾಗ ಆಗಲ್ಲ, 29 ಭಾಗ ಆಗಲ್ಲ, 31 ಆಗಲ್ಲ, 37 ಆಗಲ್ಲ, 41 ಆಗಲ್ಲ, 43 ಆಗಲ್ಲ, 47 ಭಾಗ ಆಗಲ್ಲ, ನೆಕ್ಸ್ಟ್ 53 ಭಾಗ ಆಗಲ್ಲ, 59 ಭಾಗ ಆಗಲ್ಲ, 61 ಭಾಗ ಆಗಲ್ಲ, 63, 65, 67 ಭಾಗ ಆಗಲ್ಲ, 69 ಆಗುತ್ತೆ, 70 ಆಗುತ್ತೆ, 71 ಭಾಗ ಆಗಲ್ಲ. ಸೊ ಇವಿಷ್ಟು ಅವಿಭಾಜ್ಯ ಸಂಖ್ಯೆಗಳು. ಎಷ್ಟಿದೆ ಅವಿಭಾಜ್ಯ ಸಂಖ್ಯೆಗಳಂದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15 ಅವಿಭಾಜ್ಯ ಸಂಖ್ಯೆಗಳಿದಾವೆ. ಟೋಟಲ್ 60 ಸಂಖ್ಯೆಗಳಲ್ಲಿ 15 ಅವಿಭಾಜ್ಯ ಸಂಖ್ಯೆಗಳನ್ನು ಮೈನಸ್ ಮಾಡಿದ್ರೆ 45 ಸಂಖ್ಯೆಗಳು ನಾವೇನಂತ ಕರಿತೀವಿ ಅಂದರೆ ಕಾಂಪೋಸಿಟ್ ನಂಬರ್, ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಲ್ಲ. ಸೊ ಹಾಗಾದರೆ ಸಂಭವನೀಯತೆ ಕಂಡುಹಿಡಿಯಬೇಕಂದ್ರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 60 ಕಾರ್ಡ್ಸ್ ಇದಾವಲ್ಲ, ಅದರಲ್ಲಿ ಒಂದು ಕಾರ್ಡ್ ಹೊರ ತೆಗಿತೀವಿ ಅಂದರೆ 60 ಸಾಧ್ಯತೆಗಳಿರುತ್ತೆ, 60 ಕೆಳ ಬರೀಬೇಕು. ಅವಿಭಾಜ್ಯವಲ್ಲದ ಸಂಖ್ಯೆಗಳು 45 ಸಂಖ್ಯೆ ಇರ್ತಾವೆ. ಟೋಟಲ್ 60 ಸಂಖ್ಯೆಗಳಲ್ಲಿ 15 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಿದಾವೆ ಅಂದರೆ ಇನ್ನು 45 ಸಂಖ್ಯೆಗಳು ಅವಿಭಾಜ್ಯವಲ್ಲದ ಸಂಖ್ಯೆಗಳು. ಹಾಗಾಗಿ 45 ಮೇಲೆ ಬರೆಯೋಣ. ಸೊ ಇದು 15 ಮೂರಲೆ 45, 15 ನಾಲ್ಕಲೆ 60 ಕ್ಯಾನ್ಸಲ್ ಆಗಿ ಇದಕ್ಕೆ ಆನ್ಸರು 3/4 ಬರುತ್ತೆ. 3/4 ಅಂತ ಇಲ್ಲಿ ಆಪ್ಷನ್ 3rd ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ರೀತಿ ಸುಲಭವಾಗಿ ಈ ಪ್ರಶ್ನೆಯನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಅದೇ ಕ್ವಶನ್ ಇದು, ಸಾರಿ. ನೆಕ್ಸ್ಟ್ ಕ್ವಶನ್ನು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಸೈಡ್ಸ್ AB and CD ಆಫ್ ಎ ಟ್ರಾಪೀಸಿಯಂ ABCD is 12 cm. If AB less than CD, CD equal to 24 cm, AD equal to BC equal to 13 cm, then the area of the trapezium. ನೋಡಿ, ABCD ಅನ್ನೋ ಟ್ರಾಪಿಜ್ಯ ಇದೆ. ಸಮಾಂತರ ಬದಿಗಳು AB ಮತ್ತು CD ಗಳ ನಡುವಿನ ಅಂತರವು 12 ಸೆಂಟಿಮೀಟ್ರ್ ಮತ್ತು AB ಅನ್ನೋದು CD ಗಿಂತ ಚಿಕ್ಕದಿರುತ್ತೆ. AB ಅನ್ನೋದು CD ಗಿಂತ ಚಿಕ್ಕದು. AB ಲೆಸ್ ದೆನ್ CD ಅಂತ ಇದೆ. CD 24 ಇದೆ, AD ಮತ್ತು BC ಎರಡೂ 13 ಸೆಂಟಿಮೀಟ್ರ್ ಇದ್ದಾವೆ ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಕೇಳಿದಾನೆ. ಫಸ್ಟ್ ಆಫ್ ಆಲ್ ತ್ರಾಪಿಜ್ಯ ಅಂದರೆ ಈ ರೀತಿ ಇರುತ್ತೆ, ಇದು ತ್ರಾಪಿಜ್ಯ. ಇದು ನಾನು ಈ ರೀತಿ ಹೆಸರು ಕೊಡ್ತೀನಿ, ಇದು ABCD ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿ ABCD ಅಂತ ಕ್ಲಾಕ್ ವೈಸಲ್ಲಿ ಹೆಸರು ಕೊಟ್ಟಿದ್ದಾನೆ. ಸೊ ಅಲ್ಲಿ AB ಮತ್ತು CD ಅನ್ನೋವು ಸಮಾಂತರ ಬದಿಗಳು ಅಂತಿದ್ದಾನೆ, ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದಾನೆ. ಇವೆರಡನ್ನು ಎಷ್ಟು ದೂರ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ರೆ ಎಲ್ಲೂ ಕೂಡ ಸಂಧಿಸಲ್ಲ. AB ಮತ್ತು CD ಅನ್ನೋ ಪ್ಯಾರಲಲ್ ಲೈನ್, ಸಮಾಂತರ ರೇಖೆಗಳು ಕರೆಕ್ಟ್ ಇದೆ. ಆಮೇಲೆ ಇವುಗಳ ನಡುವಿನ ಅಂತರ AB ಮತ್ತು CD ಅನ್ನೋ ಎರಡು ಸಮಾಂತರ ರೇಖೆಗಳ ನಡುವಿನ ಅಂತರ ಅಂದರೆ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅದನ್ನು ಎತ್ತರ ಅಂತ ತಗೊಳ್ತೀವಿ. 12 ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ, 12 ಸೆಂಟಿಮೀಟ್ರ್. ಸೊ ಆಮೇಲೆ AB ಲೆಸ್ ದೆನ್ CD, AB ಅನ್ನೋದು CD ಗಿಂತ ಚಿಕ್ಕದಿದೆ, ಕರೆಕ್ಟ್ ಇದೆ. CD 24 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ, CD 24 ಸೆಂಟಿಮೀಟ್ರ್ ಇದೆ. ಸೊ ಆಮೇಲೆ AD ಅಳತೆ 13 ಸೆಂಟಿಮೀಟ್ರ್ ಇದೆ, ಇಲ್ಲಿಂದ ಇಲ್ಲಿಗೆ 13 ಇದೆ. ಆಮೇಲೆ BC ಅಳತೆ ಕೂಡ 13 ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ನಮಗೆ AB ಅಳತೆ ಗೊತ್ತಾದ್ರೆ ಮಾತ್ರ ನಾವು ಇದರ ವಿಸ್ತೀರ್ಣ ಕಂಡುಹಿಡಿಬೋದು. ಯಾಕಂದರೆ ನೋಡ್ರಿ, ಇದು 13, ಇದು 13 ಸೇಮ್ ಇದೆ ಅಂದರೆ B ನಿಂದ C ಎಕ್ಸ್ಟೆಂಡ್ ಮಾಡ್ಕೊತೀವಲ್ಲ, ಇದರ ಎತ್ತರ ಕೂಡ 12 ಇರುತ್ತೆ. ನೋಡ್ರಿ, ಟೋಟಲ್ ಇದು 24 ಇದೆ, ಇದು 13, ಇದು 12 ಅಂದರೆ ಇದು ADE ಸೇರಿ ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಲಂಬಕೋನ ತ್ರಿಭುಜ ಆಗೋದ್ರಿಂದ ಪೈಥಾಗೋರಸ್ ತ್ರಿವಳಿ ಇಲ್ಲಿ 90 ಡಿಗ್ರಿ ಇರುತ್ತೆ. ಅದು ಎತ್ತರ ಕೊಟ್ಟಿದ್ದಾನೆ ಅಂದರೆ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಸೊ ಇದು AD, ಇದಕ್ಕೆ ಏನಾರ ಒಂದು ಹೆಸರು ಕೊಡೋಣ. E ಅನ್ನೋದು ADE ಅನ್ನೋದು ಲಂಬಕೋನ ತ್ರಿಭುಜ ಆಗೋದ್ರಿಂದ ಲಂಬಕೋನ ತ್ರಿಭುಜ ಅಂದರೆ ಇಲ್ಲಿ 12, ಇಲ್ಲಿ 13 ಇದೆ ಅಂದರೆ ಪೈಥಾಗೋರಸ್ ತ್ರಿವಳಿ 5, 12, 13 ಅಂತ ಒಂದು ಪೈಥಾಗೋರಸ್ ತ್ರಿವಳಿ ಇದೆ. ಇದನ್ನ ನೆನ್ಪಿಡ್ಕೊಂಡ್ರಿ ಅಂದರೆ 12 ಮತ್ತು 13 ಅನ್ನೋ ಸಂಖ್ಯೆಗಳು ಎಲ್ಲಿದ್ದಾವೆ, 12 ಮತ್ತು 13 ಅನ್ನೋವಿದ್ದಾವೆ ಅಂದರೆ D ಇಂದ ಈಗಿರೋ ಮೆಜರ್ಮೆಂಟು 5 ಇರುತ್ತೆ. ಅದೇ ಥರ C ಇಂದ ಇಲ್ಲಿ Fಗಿರೋ ಮೆಜರ್ಮೆಂಟು 5 ಇರುತ್ತೆ. ಸೊ ಟೋಟಲಿ 24ರಲ್ಲಿ ಇದು 5, ಇದು 5 ಅಂತ ಇದೆ ಅಂದರೆ ಇನ್ನು ಉಳಿದಿರೋದು ಎಷ್ಟು ಅಂದರೆ ಇಲ್ಲಿಂದ ಇಲ್ಲಿಗೆ 14 ಉಳಿಯುತ್ತಲ್ಲ. ಏನಿಂದ ಬೀಗಿರೋ ಡಿಸ್ಟೆನ್ಸು 14 ಆಗಿರುತ್ತೆ. ಏನಿಂದ ಬೀಗಿರೋ ಡಿಸ್ಟೆನ್ಸ್ 14 ಬರೀಬೇಕು. ಸೊ ಇವಾಗ ಸಿನಿಂದ ಡಿಗಿರೋ ಡಿಸ್ಟೆನ್ಸ್ 24 ಇದೆಯಲ್ಲ, ಇದನ್ನು A ಅಂತ, ಸ್ಮಾಲ್ A ಅಂತ ತಗೊಳ್ತೀನಿ. ಏನಿಂದ ಬಿಗಿರೋ ಡಿಸ್ಟೆನ್ಸ್ 14 ಅಂತ ಗೊತ್ತಾಯ್ತಲ್ಲ, ಇನ್ನು ಸ್ಮಾಲ್ B ಅಂತ ತಗೊಂಡು ಸೊ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅರ್ಧ ಇಂಟು 1/2 ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಸೊ ಇದನ್ನ 1/2 ಇಂಟು ಬೇಸ್ ಅಂದರೆ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ ಬೇಸ್ 14 ಇದೆ, 14 ಬರೀಬೇಕು. ಇಂಟು ಹೈಟ್ ಇಲ್ಲಿ ಸರಿ ಅರ್ಧ ಇಂಟು ಬೇಸ್ ಇಂಟು ಹೈಟ್ ಅಲ್ಲ, ಫಾರ್ಮುಲಾ ರಾಂಗ್ ಆಯ್ತದು ಫಾರ್ಮುಲಾ, ಸಾರಿ.
ಸೊ ತ್ರಾಪಿಜ್ಯದ ಇದು ತ್ರಿಭುಜದ ವಿಸ್ತೀರ್ಣ ಆಗಿಬಿಡುತ್ತೆ. ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಾವು ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ ಬರೀತೀವಿ. ಇದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಸೊ ಇಲ್ಲಿ ಅರ್ಧ ಅಂದರೆ 1/2 ಬರೀತೀನಿ. ಹೆಚ್ ಅಂದರೆ ಹೈಟ್ ಎಷ್ಟಿದೆ ಇರೋದು 12 ಸೆಂಟಿಮೀಟ್ರ್ ಇದೆ, 12 ಬರೀತಾ ಇದ್ದೀನಿ. ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಈ ಸಿ ಡಿ ಅಳತೆ ಎ 24 ಇದೆ, ಬಿ ಅಂದರೆ ಎ ಬಿ ಅಳತೆ 14 ಇದೆ. ಸೊ ಹಾಗಾಗಿ 24 + 14 ಅಂತ ಬರೆದು ಸಿಂಪ್ಲಿಫೈ ಮಾಡೋಣ. 2 1 2 6 12 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 24 + 14 38 ಆಗುತ್ತೆ. 6 × 38 ಗುಣಾಕಾರ ಮಾಡೋಣ. 6 × 8 48 ದಶಕ 4, 6 3 18 + 4 22 ಆಗುತ್ತಲ್ಲ. 228 ಚದರ ಸೆಂಟಿಮೀಟ್ರ್ ಬರುತ್ತೆ. 228 ಅನ್ನೋದು 4th ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ, ಅರ್ಥ ಆಯ್ತಾ ಈ ಕ್ವಶನ್ಗೆ ಆನ್ಸರು? ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಮುಂದಿಂದು. So Meenu wrote some numbers on the blackboard and arranged them in ascending order as 2 less than 7 less than 9 less than 12. She then multiplied each number by -1/2. Identify the correct statement regarding the above situation ಅಂತ ಇದೆ. ಈ ಕ್ವಶನ್ ಕನ್ನಡದಲ್ಲಿ ಓದ್ಕೊಂಡ್ಬಿಡೋಣ. ಮೀನು ಕಪ್ಪು ಹಲಗೆಯ ಮೇಲೆ ಕೆಲವು ಸಂಖ್ಯೆಗಳನ್ನು ಬರೆದು ಅವುಗಳನ್ನು 2 less than 7 less than 9 less than 12 ಎಂದು ಆರೋಹಣ ಕ್ರಮದಲ್ಲಿ ಜೋಡಿಸಿದಳು. ಆರೋಹಣ ಅಂದರೆ ಚಿಕ್ಕದು ಫಸ್ಟ್ ಬರ್ಕೊಂಡು ಆಮೇಲೆ ದೊಡ್ಡ ಸಂಖ್ಯೆಗಳನ್ನು ಬರಿತಾ ಹೋಗಿದ್ದಾರೆ. ನಂತರ ಅವಳು ಪ್ರತಿ ಸಂಖ್ಯೆಯನ್ನು -1/2 ಗುಣಿಸಿದಳು. ಮೇಲಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸರಿಯಾದ ಹೇಳಿಕೆಯನ್ನು ಗುರುತಿಸ್ಬೇಕಂದ್ರೆ ನೋಡ್ರಿ, ವೆರಿ ಸಿಂಪಲ್. ಅಲ್ಲಿ ಕೊಟ್ಟಿರೋ ನಂಬರು 2 less than 7 less than 9 less than 12 ಅಂತ ಮೀನ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಈ ಥರ ನಂಬರ್ಸ್ ಬರ್ದಲ್ಲ. ಇದು ಯಾವ ಕ್ರಮದಲ್ಲಿದೆ ಅಂದರೆ ಆರೋಹಣ ಕ್ರಮ, ಅಸೆಂಡಿಂಗ್ ಆರ್ಡರಲ್ಲಿ ಇದೆ, ಏರಿಕೆ ಕ್ರಮದಲ್ಲಿದೆ. ಇವೆಲ್ಲ ನಂಬರ್ಸ್ ಏರಿಕೆ ಕ್ರಮದಲ್ಲಿದೆ. ಸೊ ಏರಿಕೆ ಕ್ರಮ ಅಂದರೆ ಮೊದಲು ಚಿಕ್ಕದು ಬರೆದು ಆಮೇಲೆ ದೊಡ್ಡ ಸಂಖ್ಯೆಗಳು ಬರ್ಕೊಂಡ್ರೆ ಇದು ಏರಿಕೆ ಕ್ರಮ, ಆರೋಹಣ ಕ್ರಮ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಆಮೇಲೆ ಪ್ರತಿಯೊಂದು ಸಂಖ್ಯೆಯನ್ನು -1/2 ಗುಣಾಕಾರ ಮಾಡ್ತಾ ಇದ್ದಾಳೆ ಅಂತ ಕೊಟ್ಟಿದ್ದಾರೆ. -1/2 ಗುಣಾಕಾರ ಮಾಡ್ತಾ ಅಂತ ಕೊಟ್ಟಾಗ ಸೊ ಇವಾಗ ನೋಡ್ರಿ, -1/2 ಪ್ರತಿ ಸಂಖ್ಯೆಯನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಬಂದರೆ ಸೊ ಇಲ್ಲಿ ನೋಡ್ರಿ 12 × 12 × -1/2 ಬರೀತಾ ಇದ್ದಾನೆ. ಇದು 2 1 ಕ್ಯಾನ್ಸಲ್ ಆಗುತ್ತೆ. ಇದು -1 ಉಳೀತು. ಇದು 7 ರಿಂದ 2 ಇಂದ 7 ಡಿವೈಡ್ ಮಾಡಿದ್ರೆ 3.5 ಬರುತ್ತೆ. ಇದು 9 / 2 ಅಂದರೆ 4.5 ಬರುತ್ತೆ. ಇದು -4.5 -3.5 ಆಗುತ್ತೆ. ಇದು 2 1 2 6 ಕ್ಯಾನ್ಸಲ್ ಆಗಿ ಇದು -6 ಆಗುತ್ತೆ ಸಿಂಪ್ಲಿಫೈ ಮಾಡಿದರೆ. ಈ -1 ಅನ್ನೋದು -3.5ಗಿಂತ ಇದು ದೊಡ್ಡ ಸಂಖ್ಯೆ. -1 ಅನ್ನೋದು -3.5ಗಿಂತ ದೊಡ್ಡ ಸಂಖ್ಯೆ. ಹಾಗಾಗಿ ಇವಾಗ ಚಿಹ್ನೆ ಚೇಂಜ್ ಆಗ್ತಾವೆ ಅಂದರೆ ಗ್ರೇಟರ್ ದ್ಯಾನ್ ಸಿಂಬಲ್ ಆಗುತ್ತೆ. -1 ಇರೋದು -3.5ಗಿಂತ ದೊಡ್ಡದು. -3.5 ಅನ್ನೋದು -4.5ಗಿಂತ ದೊಡ್ಡದು. -4.5 ಅನ್ನೋದು -6ಗಿಂತ ದೊಡ್ಡದು. ಸೊ ಈ ರೀತಿ ಗ್ರೇಟರ್ ದ್ಯಾನ್ ಸಿಂಬಲ್ ಆಗಿ ಚೇಂಜ್ ಆಗ್ತವೆ ಎಲ್ಲ ಸಂಖ್ಯೆನ -1/2 ಮಲ್ಟಿಪ್ಲೈ ಮಾಡಿದಾಗ. ಸೊ ಇವಾಗ ಇದು ಯಾವ ಕ್ರಮ ಆಯಿತು ಅಂದರೆ ಇದೇ ಅತಿ ದೊಡ್ಡ ಸಂಖ್ಯೆ, ಆಮೇಲೆ ಇದು ಚಿಕ್ಕದು, ಆಮೇಲೆ ಅದಕ್ಕಿಂತ ಚಿಕ್ಕದು, ಇದು ಅದಕ್ಕಿಂತ ಚಿಕ್ಕದು ಅಂದರೆ ಇದು ಇಳಿಕೆ ಕ್ರಮ ಆಯಿತು. ಇದು ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳು ಸಿಕ್ಕಿದ್ದಾವೆ, ಇಳಿಕೆ ಕ್ರಮ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ, ಕನ್ನಡದಲ್ಲಿ ಇದನ್ನು ಇನ್ನು ಅವರೋಹಣ ಕ್ರಮ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡಿಸೆಂಡಿಂಗ್ ಆರ್ಡರ್ ನಂಬರ್ ಸಿಕ್ವಿ. ಇವಾಗ ಇಲ್ಲಿ ನೋಡ್ರಿ, ಪ್ರಶ್ನೆಯಲ್ಲಿ ಸಂಖ್ಯೆಗಳ ಆರೋಹಣ ಕ್ರಮವು ಇನ್ನೂ ಒಂದೇ ಆಗಿರುತ್ತೆ. ಈ ಆರೋಹಣ ಕ್ರಮ ಇದೆಯಲ್ಲ ಮತ್ತು ಆರೋಹಣ ಕ್ರಮದಲ್ಲೇ ಬರುತ್ತೆ ಅಂತ ಹೇಳಿದಲ್ಲ, ಬಟ್ ಇದು ಆರೋಹಣ ಕ್ರಮ ಆಗಲ್ಲ, ಇದು ಅವರೋಹಣ ಕ್ರಮ ಆಗುತ್ತೆ. ರಾಂಗ್. ಸಂಖ್ಯೆಗಳ ಸರಾಸರಿ ಒಂದೇ ಆಗಿರುತ್ತೆ ಅಂತ ನೋಡ್ರಿ. ಇವುಗಳ ಸರಾಸರಿ 12 9 21 28 + 2 30 ಆಗುತ್ತೆ. ಅದನ್ನ 4ರಿಂದ ಡಿವೈಡ್ ಮಾಡಿರಿ, ಸರಾಸರಿ 7.5 ಬರುತ್ತೆ. ಇವುಗಳ ಸರಾಸರಿ ಅಂದರೆ ಇದು ನೆಗೆಟಿವ್ ಬರುತ್ತೆ, ಎಲ್ಲವೂ ಮೈನಸ್ ಚಿಹ್ನೆ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಸರಾಸರಿ. ಹಾಗಾಗಿ ಇದು ಆನ್ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಎಲ್ಲವೂ ಮೈನಸ್ ಇದಾವೆ ಅಂದ್ರೆ ಸರಾಸರಿ ಕಂಡಿರೋ ಮೈನಸ್ ವ್ಯಾಲ್ಯೂ ಬರುತ್ತೆ, ಸರಾಸರಿ ಒಂದೇ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂಸ್ ಇದಾವೆ. ಆರೋಹಣ ಕ್ರಮವನ್ನು ಈಗ ಅವರೋಹಣ ಕ್ರಮಕ್ಕೆ ಬದಲಾಯಿಸಲಾಗುತ್ತದೆ ಅಂದರೆ ಕರೆಕ್ಟ್. ಆರೋಹಣ ಕ್ರಮದಲ್ಲಿರೋ ಸಂಖ್ಯೆಗಳು ಇವಾಗ -1/2 ಗುಣಾಕಾರ ಮಾಡಿದಾಗ ಅವರೋಹಣ ಕ್ರಮವಾಗಿ ಬದಲಾಯಿಸಲಾಗುತ್ತದೆ ಅಂತಿದೆಯಲ್ಲ, 100% ಥರ್ಡ್ ಆಪ್ಷನ್ ಕರೆಕ್ಟ್.
ನೆಕ್ಸ್ಟ್ ಆರೋಹಣ ಕ್ರಮದಲ್ಲಿ ಪದಗಳ ಸಂಖ್ಯೆ ಬದಲಾಗುತ್ತದೆ ಅಂತ. ಆರೋಹಣ ಕ್ರಮದಲ್ಲಿ ಅಂದರೆ ಇದು ಮತ್ತು ಆರೋಹಣ ಕ್ರಮದಲ್ಲಿ ಬಂದು ಇವುಗಳ ಸಂಖ್ಯೆಗಳು ಇಂಟರ್ಚೇಂಜ್ ಆಗ್ತವೆ ಅಂತ ಕೊಟ್ಟಿದ್ದಾನೆ. 100% ಆರೋಹಣ ಕ್ರಮದಲ್ಲಿ ಪದಗಳ ಸಂಖ್ಯೆ ಚೇಂಜ್ ಆಗಲ್ಲ, ಅದು ಅವರೋಹಣ ಕ್ರಮ ಆಗುತ್ತೆ. ಆಪ್ಷನ್ 3 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. Following data shows the number of wickets taken by a player in last 11 matches played by him or her. What is the difference between the mean and mode of the above data ಅಂತಿದೆ. ನೋಡ್ರಿ, ಕೆಳಗಿನ ಡಾಟಾವು ಆಟಗಾರನು ಆಡಿದ ಕೊನೆಯ 11 ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಮೇಲಿನ ಡಾಟಾದ ಸರಾಸರಿ ಮತ್ತು ಮೋಡ್ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತಿದೆ. ನೋಡ್ರಿ, ಒಬ್ಬ ಬೌಲರು ಲಾಸ್ಟ್ 11 ಮ್ಯಾಚಸಲ್ಲಿ ಎಷ್ಟೆಷ್ಟು ವಿಕೆಟ್ ತಗೊಂಡಾನೆ ಅಂತ. ಫಸ್ಟ್ ಮ್ಯಾಚಲ್ಲಿ 1 ವಿಕೆಟ್ ಸಿಕ್ಕಿದೆ, ಸೆಕೆಂಡ್ ಮ್ಯಾಚಲ್ಲಿ 0, ಥರ್ಡ್ ಮ್ಯಾಚಲ್ಲಿ 2 ವಿಕೆಟು, ಫೋರ್ತ್ ಮ್ಯಾಚಲ್ಲಿ 4 ವಿಕೆಟು, ಆಮೇಲೆ 0, ಆಮೇಲೆ 3 ವಿಕೆಟು, 1 ವಿಕೆಟು, 1 ವಿಕೆಟು, 2 ವಿಕೆಟು, 4 ವಿಕೆಟು, 1 ವಿಕೆಟ್ ಸಿಕ್ಕಿದೆ. ಸೊ ಇವುಗಳ ಸರಾಸರಿ ಕಂಡುಹಿಡಿಯಬೇಕಂದ್ರೆ ಎಲ್ಲವೂ ಕೂಡ 1 + 2 3 7 10 11 12 14 + 4 18 + 1 19 ಆಗುತ್ತೆ. ಸೊ 19 ಆಗುತ್ತೆ. 19 ವಿಕೆಟ್ಸ್ ಟೋಟಲಿ 11 ಮ್ಯಾಚಸ್ ಎಲ್ಲ 11ರಿಂದ ಡಿವೈಡ್ ಮಾಡಿದಾಗ ಅಲ್ಲಿ ಎಕ್ಸಾಕ್ಟ್ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದೇ ಸರಾಸರಿ ಆಗಿರುತ್ತೆ. ಟೋಟಲ್ ವಿಕೆಟ್ಸ್ 19 ಮ್ಯಾಚಸ್ 11 ಇದಾವಲ್ಲ, 11ರಿಂದ ಡಿವೈಡ್ ಮಾಡಿದ್ರೆ ಸರಾಸರಿ ಸಿಗುತ್ತೆ. ಇವೆರಡು ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದೇ ಸರಾಸರಿ. ಸೊ ನೆಕ್ಸ್ಟ್ ಮೋಡ್ ಅಂತ ಹೇಳಿದಾನೆ. ಮೋಡ್ ಅಂದರೆ ಕನ್ನಡದಲ್ಲಿ ಅದು ರೂಢಿ ಬೆಲೆ ಅಂತ ಕರಿತೀವಿ, ಅಥವಾ ಇನ್ನೊಂದು ಹೆಸರು ಬಹುಲಕ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಮೋಡ್ ಅಂತ ಕರೀತಾರೆ. ಏನು ರೂಢಿ ಬೆಲೆ ಅಥವಾ ಬಹುಲಕ ಅಂದರೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಸಂಖ್ಯೆನ ರೂಢಿ ಬೆಲೆ ಅಂತ ಕರಿತೀವಿ. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದ್ರೆ ಒಂದು ಸಲ ಇದೆ, 2 ಸಲ ಇದೆ, 3 ಸಲ ಇದೆ, 4 ಸಲ ಇದೆ. 1 ಅನ್ನೋ ಸಂಖ್ಯೆ 4 ಸಲ ಇದೆ ಅಂದರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ನಂಬರ್ ಅದೇಯ. ಸೊ ಅದರ ರೂಢಿ ಬೆಲೆ ಅಥವಾ ಇಂಗ್ಲೀಷಲ್ಲಿ ಮೋಡ್ ಅಂತ ಕರಿತೀವಲ್ಲ, ಮೋಡ್ ಅಂದರೆ 1 ಅಂತ ಬರಿತೀವಿ. ಸೊ ಇದರ ಪ್ರಶ್ನೆ, ಈ ಸರಾಸರಿಗೂ ಈ ರೂಢಿ ಬೆಲೆಗಿರೋ ವ್ಯತ್ಯಾಸ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದನಲ್ಲ. 19/11ರಿಂದ 1ನ್ನು ಮೈನಸ್ ಮಾಡೋಣ. ಇವಾಗ 19 11 ಒಂದಲೇ 11 ಆಗುತ್ತೆ, ಡಿವೈಡ್ ಬೈ ಕೆಳಗಡೆ 11 ಬರೀತೀನಿ. 19 - 11 ಅಂದರೆ 8/11 ಆಗುತ್ತೆ. 8/11 ಅನ್ನೋದು ಏನಾಗಿರುತ್ತೆ ಅಂದರೆ ಅವುಗಳ ವ್ಯತ್ಯಾಸ ಆಗಿರುತ್ತೆ. 8/11 ಅಂತ ಇಲ್ಲಿ ಆಪ್ಷನ್ ಸೆಕೆಂಡ್ 1ಅಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಓಕೆನಾ? ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪಲ್ಲಿ ಪ್ರತಿಯೊಂದು ಚಾಪ್ಟರ್ನ ಬೇಸಿಕ್ ಪಾಯಿಂಟ್ಸ್ ಎಲ್ಲ ಪ್ರಾಪರ್ ವೇನಲ್ಲಿ ನೀಟಾಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅವನ್ನೆಲ್ಲ ಆನ್ಸರ್ ಮಾಡೋದು ವಿತ್ ಕ್ವಶನ್ ಪೇಪರು, PDF ನೋಟ್ಸ್ ಬರೆದಿರೋದೆಲ್ಲ ಹಾಕಿದ್ದೀವಿ. ಸೊ ಇಷ್ಟು ಫೆಸಿಲಿಟೀಸು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನಲ್ಲಿ ಆ್ಯಪಲ್ಲಿ ಸಿಗುತ್ತೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಯೂಸ್ ಮಾಡಿಕೊಂಡಿದ್ದಾರೆ 100% ಈ ಎಕ್ಸಾಮಲ್ಲಿ ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.